गुरुभ्यो नमः हरि ओम पूज्याय राघवेंद्राय सत्यधर्मरताय च भजतां कल्पवृक्षाय नमतां ಕಾಮಧೇನವೇ ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷ್ಯಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿತಸ ಗುರೂಜಿ ಮಾಡುವ ನಮಸ್ಕಾರಗಳು. ಸಮಸ್ತ ಕುಲ ಬಾಂಧವರಿಗೆ ಯಶಸ್ವಿ ಜ್ಯೋತಿಷ್ಯಾಲಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ತಿಳಿಸುತ್ತಾ, ಸಾಪ್ತಾಹಿಕ ಭವಿಷ್ಯ 9ನೇ ತಾರೀಕಿನಿಂದ 15ನೇ ತಾರೀಕುವರೆಗೂ ದ್ವಾದಶ ರಾಶಿಗಳಲ್ಲಿ 7ನೇ ರಾಶಿಯಾಗಿರ್ತಕ್ಕಂತಹ ತುಲಾರಾಶಿಯವರಿಗೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಿಂದ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿ ಇರುತ್ತೆ ಎಂಬುದನ್ನು ತಿಳಿದುಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ನಮ್ಮ ಕುಲ ಬಾಂಧವರಲ್ಲಿ ಈ ನಮ್ಮ SSP ಜ್ಯೋತಿಷಾಲಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ತಿಳಿಸುತ್ತಾ, ಬನ್ನಿ ಹಾಗಾದರೆ ಈ ಒಂದು ಸಾಪ್ತಾಹಿಕ ಭವಿಷ್ಯದಲ್ಲಿ ತುಲಾರಾಶಿಯವರ ಭವಿಷ್ಯ ಹೇಗಿದೆ ಎಂಬುದನ್ನು ನೋಡೋಣ. ಮೊದಲನೇದಾಗಿ ವ್ಯಾಪಾರ ವೃತ್ತಿ ಬದುಕಿನಲ್ಲಿ ಚೇತರಿಕೆ ಕಾಣುವಂಥದ್ದಾಗುತ್ತೆ. ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯಗಳಿಗೆ ಮನ್ನಣೆ ಸಿಗುವಂಥದ್ದಾಗುತ್ತೆ. ಆರ್ಥಿಕವಾಗಿ ಬಲಿಷ್ಠರಾಗುವಂಥದ್ದಾಗುತ್ತೆ. ವೃತ್ತಿ ಬದುಕಿನಲ್ಲಿ ಬದಲಾವಣೆ ಆಗುವಂಥದ್ದಾಗುತ್ತೆ. ನಿಮ್ಮ ಒಂದು ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ಆಗುತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೇಗ ಸಿಗುವಂಥದ್ದಾಗುತ್ತೆ. ವ್ಯಾಪಾರದಲ್ಲಿ ಅಧಿಕವಾಗಿ ಶ್ರಮ ವಹಿಸಿ ಆಸಕ್ತಿದಾಯಕವಾದ ಕೆಲವು ವಿಷಯಗಳಿಗೆ ನೀವು ಪ್ರೇರೇಪಿಸಿದಂತೆ ಲಾಭಗಳನ್ನು ಕ್ರೋಢೀಕರಿಸ್ತೀರ. ಅನೇಕ ರೀತಿಯ ಲಾಭಗಳು ವ್ಯಾಪಾರದಲ್ಲಿ ಸಿಗುವಂಥದ್ದಾಗುತ್ತೆ. ನಿಮ್ಮ ಮನಸ್ಸಿಗೆ ಶಾಂತ ರೀತಿಯಲ್ಲಿ ಈ ವಾರ ಇರುತ್ತೆ. ಕುಟುಂಬ ಸದಸ್ಯರ ಸಹಾಯ, ಸ್ನೇಹಿತರ ಸಹಾಯ ನಿಮಗೆ ಈ ವಾರ ಸಿಗುವಂಥದ್ದಾಗುತ್ತೆ. ನಿಮ್ಮ ಒಂದು ದೀರ್ಘಕಾಲದ ಒಂದು ಪ್ಲ್ಯಾನ್ ಏನಿತ್ತು ಅದು ಈ ವಾರ ಕೂಡಿ ಬರುವಂಥದ್ದಾಗುತ್ತೆ ಅಂತಲೇ ಹೇಳಬಹುದು. ಈ ಒಂದು ವಾರದಲ್ಲಿ ಓವರಾಲ್ ಆಗಿ ತುಲಾರಾಶಿಯವರಿಗೆ ಒಳ್ಳೆಯ ಒಂದು ರೀತಿಯಲ್ಲಿ ಇದೆ. ನಿಮ್ಮ ಒಂದು ಕೆಲಸಗಳು ಯಾವುದೇ ಇರಲಿ ವೇಗ ಇರುತ್ತೆ. ಒಂಥರ ಸ್ಟಾರ್ಟಿಂಗ್ ಸ್ಪೀಡ್ ಇರುತ್ತೆ, ಎಂಡು ಅದೇ ಸ್ಪೀಡಲ್ಲಿ ಯಶಸ್ವಿ ಆಗುವಂಥದ್ದಾಗುತ್ತೆ. ಕೋರ್ಟು ಕಚೇರಿಗಳಲ್ಲಿ ನಿಮಗೆ ಏನಾದರೂ ವ್ಯಾಜ್ಯಗಳಿದ್ದರೆ ಆ ವ್ಯಾಜ್ಯಗಳಿಗೆ ವೇಗ ಸಿಗುತ್ತೆ, ಸಾಕ್ಷಿಗಳು ಸಿಗುತ್ತೆ, ಬೇಗ ಮುಗಿಯುವ ಹಂತಕ್ಕೆ ಬರುವಂಥದ್ದಾಗುತ್ತೆ ಈ ವಾರ ಅಂತಲೇ ಹೇಳಬಹುದು. ಇನ್ನು ಅದೇ ರೀತಿ ವಿದ್ಯಾರ್ಥಿಗಳಿಗೆ ಈ ವಾರ ಓದುವ ಆಸಕ್ತಿ ಜಾಸ್ತಿ ಆಗುತ್ತೆ. ನಾನಾ ರೀತಿಯ ಒಂದಿಷ್ಟು ಸಹಾಯ ಲಭಿಸುತ್ತೆ. ಒಳ್ಳೆಯ ಗುರುಗಳ ಮಾರ್ಗದರ್ಶನ ಸಿಗುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೆಗೆಟಿವ್ ಪಾರ್ಟ್ಸಿಗೆ ಬರೋದಾದರೆ ಇಲ್ಲಿ ಅಧಿಕ ಖರ್ಚುಗಳು ಬರುತ್ತೆ. ನಿಮಗೆ ಈ ವಾರ ತುಂಬ ಖರ್ಚುಗಳು, ವೈಯಕ್ತಿಕವಾಗಿ ಮೆಡಿಸಿನ್ನು, ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಕ್ಕಳ ಬಗ್ಗೆ ಒಂದಿಷ್ಟು ಖರ್ಚುಗಳು ಬರ್ಬೋದು. ಅನಾರೋಗ್ಯದ ಸಮಸ್ಯೆ ಅಂದರೆ ಕುಟುಂಬ ಸದಸ್ಯರು ಎಲ್ಲ ಏನಾದರೂ ತೊಂದರೆ ಆಯಿತು ಅಂದರೆ ಅದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಒಂದಿಷ್ಟು ಖರ್ಚುಗಳು ಬರುವಂಥದ್ದಾಗುತ್ತೆ. ಅಂದಮೇಲೆ ದೂರದ ಪ್ರಯಾಣ, ಎಲ್ಲೋ ನೀವು ಪ್ರಯಾಣ ಮಾಡ್ತೀರಾ, ಅದು ಎಕ್ಸ್ಪೆಕ್ಟೇ ಇರಲಿಲ್ಲ, ಬಟ್ ಖರ್ಚು ಜಾಸ್ತಿ ಆಗೋಗುತ್ತೆ. ಸೊ ಈ ಖರ್ಚುಗಳಿಗೆ ಸ್ವಲ್ಪ ಚಿಂತನೆಗಳು ಬರುವಂಥದ್ದಾಗುತ್ತೆ. ಹೇಗೆ ಬ್ಯಾಲೆನ್ಸ್ ಮಾಡಬೇಕು ಅಂತ ಹೇಳಿ ಸ್ವಲ್ಪ ಗಂಭೀರವಾಗಿ ಚಿಂತನೆ ಇರುತ್ತೆ. ಗಂಭೀರದ ರೀತಿಯಲ್ಲೇ ನೀವು ಈ ವಾರ ಕಳೆಯುವಂಥದ್ದಾಗುತ್ತೆ. ಆ ಖರ್ಚುಗಳಿಗೆ ಜಾಸ್ತಿ ಫೋಕಸ್ ಆಗ್ತೀರಾ. ಏನು ಮಾಡಬೇಕು ಅನ್ನೋದರಲ್ಲೇ ಈ ವಾರ ಮುಗಿಯುವಂಥದ್ದಾಗುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಷಯ ಬಿಟ್ಟರೆ ಇನ್ನು ಎರಡನೇ ನೆಗೆಟಿವ್ ಪಾಯಿಂಟ್ಸಿಗೆ ಅಂತ ಬರೋದಾದರೆ, ಕೆಲವರ ಮಾತುಗಳು ಎಲ್ಲೋ ನಿಮಗೆ ಈ ಸುತ್ತಿಗೆ ತೊಗೊಂಡು ಹೊಡೋದಂಗೆ ಇರುತ್ತೆ. ಅಂದರೆ ನೇರ ಅನ್ನೋ ರೀತಿಯಲ್ಲಿ ಇರುತ್ತೆ. ಅವರಿಂದ ಸ್ವಲ್ಪ ನಿಮಗೆ ಮಾನಸಿಕ ಒತ್ತಡಗಳು ಬರುತ್ತೆ. ಆ ವ್ಯಕ್ತಿ ಹಾಗೆ ಮಾತಾಡಬಾರ್ದಾಗಿತ್ತು, ಮಾತಾಡಿಬಿಟ್ಟ, ಬಟ್ ನೀವು ಅವರಿಗೆ ಎದುರು ಮಾತಾಡಲು ಇಚ್ಛೆ ಬರೋದಿಲ್ಲ. ಏಕೆಂದರೆ ಆ ವ್ಯಕ್ತಿ ಆ ಒಂದು ಗೌರವ ಸಂಪಾದನೆ ಮಾಡಿರ್ತಾನೆ. ಎಲ್ಲೋ ಯಾರು ಒತ್ತಡದಿಂದ ಮಾತಾಡಿದಾರೋ ಗೊತ್ತಿಲ್ಲ, ಬಟ್ ಮಾತಾಡಿಬಿಟ್ಟಿರ್ತಾರೆ. ಅದು ಸ್ವಲ್ಪ ಮಾನಸಿಕವಾಗಿ ನಿಮ್ಮ ತಲೆಗೆ ನಾಟಿ ಬಿಡುತ್ತೆ. ಸ್ವಲ್ಪ ಎಲ್ಲೋ ಡಿಪ್ರೆಷನ್ನಿಗೆ ಹೋಗುವಂಥದ್ದಾಗುತ್ತೆ ತುಲಾರಾಶಿಯವರು ಅಂತಲೇ ಹೇಳ್ಬೋದು. ಇನ್ನು ಪರಿಹಾರದ ವಿಷಯಕ್ಕೆ ಬರೋದಾದರೆ, ತುಲಾರಾಶಿಯವರಿಗೆ ಈ ವಾರ ಸಾಧ್ಯವಾದಷ್ಟು ನೀವು ಶಿವನ ಆರಾಧನೆ ಮಾಡಿ, ಶಿವನಿಗೆ ಕ್ಷೀರಾಭಿಷೇಕ ಸೇವೆ ಮಾಡಿಸಿ, ಸಾಧ್ಯವಾದಷ್ಟು ಶಿವನ ನಂಬಿರತಕ್ಕಂತಹ ಸೇವಾಕರ್ತರಿಗೆ ಏನಾದರೂ ಪ್ರಸಾದ ರೂಪದಲ್ಲಿ ಅದೇ ದೇವಸ್ಥಾನದಲ್ಲಿ ಪ್ರಸಾದವನ್ನು ನೀಡಿ, ಇದರಿಂದ ನಿಮ್ಮ ಎಲ್ಲ ಕಷ್ಟ ಕಾರ್ಪಣ್ಯಗಳು ಒಂದೊಂದಾಗಿ ಬಗೆಹರಿತಾ ಬರುತ್ತೆ ಅಂತಲೇ ಹೇಳ್ಬೋದು. ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಹಾಗೂ ನಮ್ಮ SSP ಯೂಟ್ಯೂಬ್ ಚಾನಲ್ ಬಗ್ಗೆ ನಿಮ್ಮ ಅನಿಸಿಕೆ ಬಗ್ಗೆ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಿ. ಅದೇ ರೀತಿಯಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಇಲ್ಲಿಗೆ ವಿಷಯ ಮುಗಿಸ್ತಾ ಇದ್ದೀವಿ. ಮತ್ತು ಮುಂದಿನ ವಾರ ಭವಿಷ್ಯದೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೆ ಶುಭಮಸ್ತು, ಶುಭಂ ಭೂಯಾತ್, ಸರ್ವೇ ಜನಃ ಸುಖಿನೋ ಭವಂತು.